ಕಾಂಗ್ರೆಸ್ ಗೌರ್ಮೆಂಟ್ ವಿರೋಧ, ಇವರು ನೀರು ಸರಿ ಇಲ್ಲ, ಗಲೀಜ್ ನೀರು, ಎಲ್ರಿಗೂ ಕೈಲುಗಳು ಬರ್ತಾ ಇದೆ ಅಂತ ಹೇಳಿ ಏನೇನೋ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಅದು ಯಾರಿಗೆ ಕೈಲುಗಳು ಬಂದಿದೆ, ಯಾರಿಗೂ ತೊಂದರೆ ಆಗಿದೆ, ಅದು ಉತ್ತರ ಕೊಡಬೇಕಲ್ಲ. ಸಂಸದರು ಯಾರವರು, ಮುನ್ಸ್ವಾಮಿ ಸಾಹೇಬರು, ಅವರು ಅಧಿಕಾರದಲ್ಲಿ 5 ವರ್ಷ ಇದ್ರಲ್ಲಪ್ಪ. 5 ವರ್ಷ ಸೆಂಟ್ರಲ್ ಗೌರ್ಮೆಂಟು ಅವ್ರದ್ದೇ, ಸ್ಟೇಟ್ ಗೌರ್ಮೆಂಟು ಅವ್ರದ್ದೇ ಇತ್ತಲ್ಲ. 2019ರಲ್ಲಿ ಅವ್ರು ಗೆದ್ದಿದ್ದು. 2020ರಲ್ಲಿ ಕುಮಾರಸ್ವಾಮಿ 14 ತಿಂಗಳು ಆದಮೇಲೆ BJP ಸರ್ಕಾರ ಕೂತ್ಕೊಂತಲ್ಲ ಸ್ಟೇಟ್ನಲ್ಲಿ. ಡಬಲ್ ಇಂಜಿನ್ ಸರ್ಕಾರ ಇತ್ತಲ್ಲ ಇವ್ರದ್ದು. ಯಾಕೆ ತೊಗೊಂಡು ಬರಬೇಕಾಗಿತ್ತು? ಯಾರು ಇಟ್ಕೊಂಡ್ರು ನಿಮಗೆ ಅಧಿಕಾರದಲ್ಲಿ? 5 ವರ್ಷ ನೀವೇ ಇದ್ರತ್ತಲ್ದೆ ಅವಾಗ. ನೀವು ಪಾಪ ಭಾಳ ಬ್ಯುಸಿ ಇದ್ರು ಅವಾಗ. ಏನಂದರೆ ನಿಮಗೆ ಫುರ್ಸತ್ತೇ ಇದ್ದಿಲ್ಲ, ಫಿರೇನೇ ಇದ್ದಿಲ್ಲ ತಾವು. ಏನಂದರೆ ಬ್ಯುಸಿ ಏನಂದರೆ ಇವನು ಹಿಂದೂ, ಇವನು ಮುಸಲ್ಮಾನ, ಇವನು ಪಾಕಿಸ್ತಾನ, ಬರೀ ಇವ್ರ ಬಾಯಿನಲ್ಲಿ ಅದೇ ಬಂದಿದ್ದು. ಒಳ್ಳೆ ಕೆಲಸ, ನೀರು ಕೆಲಸ ಮಾಡಿದೆ 400 ಮೀಟರ್ ಅಂತ. ಮೊನ್ನೆ ಶಾಶ್ವತ ನೀರಾವರಿ ಹೋರಾಟ ಒಂದು ಸಭೆ ಆಯಿತು. ಅದರಲ್ಲಿ ಮಾಜಿ ಸಂಸದರು ಮತ್ತು ಕೋಲಾರ ಅನೇಕ ಮುಖಂಡರೆಲ್ಲ ಇದ್ದರು. ಯಾಕೆ ನಿಮ್ಮ ಶಾಸಕರು ಇರಲಿಲ್ಲ, ನೀವು ಮುಖಂಡರಲ್ಲ, ಕಾಂಗ್ರೆಸ್ ಮುಖಂಡರಲ್ಲ, ನಿಮಗೆ ಏನು ನೀರು ಬೇಕಾಗಿಲ್ಲ, ಅಲ್ಲಿ ನಿಮ್ಮ ಮೇಲೆ ಸಾಕ ನೀರು ಕೋಲಾರ ನೀರು ಬೇಕಾಗಿಲ್ಲ ಸರ್? ಅದ್ರ ಬಗ್ಗೆ ಹೇಳೋದು ಜಾಸ್ತಿ ಇದೆ. ಬಟ್ ನೀವು ಕ್ವಶನ್ ಕೇಳಿದ್ದೀರಾ, ಆದ್ರೂ ನಾನು ಅದ್ರ ಉತ್ತರ ಏನಿದೆ ಕೊಡ್ತೀನಿ ಕೇಳಿ. ಅವ್ರು ಹೋರಾಟ ಮಾಡ್ತಾ ಇರೋದು ನೋಡಿ. KC ನೀರು ನಮ್ಮ ಕಾಂಗ್ರೆಸ್ ಗೌರ್ಮೆಂಟು 2018ರಲ್ಲಿ ಅಮೌಂಟು ರಿಲೀಸ್ ಆಗಿದ್ದು. ಅದು ಪೈಪ್ಲೈನ್ ಹಾಕ್ಕೊಂಡು ಬಂದರು, ಬ್ಯಾಂಗ್ಳೂರಿಂದ ಹಾಕ್ಕೊಂಡು ಬಂದರು. ಕೋಲಾರ ನಮ್ಮ ಎಲ್ಲ ಜಿಲ್ಲೆ ಕೆರೆಗಳಿಗೆ ನೀರು ಅನುಕೂಲ ಆಗಲಿ ಅಂತ ಫಸ್ಟು ಏನಾಗಿತ್ತು, ಕೋಲಾರದಲ್ಲಿ 1,500, 1,600, 2,000 ಅಡಿ ಬೋರ್ ಹಾಕಿದ್ರೂ ನೀರು ಸಿಗ್ತಾ ಇದ್ದಿಲ್ಲ. ಜಾಸ್ತಿ ತೊಂದರೆ ಇತ್ತು ಕೋಲಾರದಲ್ಲಿ ನೀರಿಗೆ, ಜಾಸ್ತಿ ಪ್ರಾಬ್ಲಮ್ಮು. ಪಾಪ ಜನ ಎಲ್ಲ ಜಾಸ್ತಿ ಕಷ್ಟ ಬೀಳ್ತಾಯಿದ್ರು ಅವಾಗ ಆ ನೀರು 2018ರಲ್ಲಿ ಶಾಂಕ್ಷನ್ ಆಗಿದ್ದು. 2019ರಲ್ಲಿ 20ರಲ್ಲಿ ಆ ನೀರು ಕೆರೆಗಳಿಗೆ ಬಂದುಬಿಡ್ತು. ಇವಾಗ ನೀರು ಬಂದಮೇಲೆ ಯಾರೋ ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ಇದೆ, ಕಾಂಗ್ರೆಸ್ ಗೌರ್ಮೆಂಟ್ ವಿರೋಧ, ಇವರು ನೀರು ಸರಿ ಇಲ್ಲ, ಗಲೀಜ್ ನೀರು, ಎಲ್ರಿಗೂ ಕೈಲುಗಳು ಬರ್ತಾ ಇದೆ ಅಂತ ಹೇಳಿ ಏನೇನೋ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಅದು ಯಾರಿಗೆ ಕೈಲುಗಳು ಬಂದಿದೆ, ಯಾರಿಗೂ ತೊಂದರೆ ಆಗಿದೆ, ಅದು ಉತ್ತರ ಕೊಡಬೇಕಲ್ಲ, ತೋರಿಸ್ಬೇಕಲ್ಲ. ಇವಾಗ ನನ್ನ ವಾರ್ಡಲ್ಲಿ ನಾನು 2019ರಲ್ಲಿ ನಾವು ಎಲೆಕ್ಷನ್ ಗೆದ್ದು ಇವಾಗವರೆಗೂ ನಾವು ಜನ ಸೇವೆ ಮಾಡಿದ್ದೀರಿ, ನೀರು ಕೊಟ್ಟಿದ್ದೀರಿ, ಯಾರಿಗೂ ಒಬ್ರಿಗೂ ಏನು ತೊಂದರೆ ಆಗಿಲ್ಲ. ಇವಾಗ ನೀರು 2,000 ಅಡಿ ಗಂಟ ಆಗ್ದ್ರೂ ನೀರು ಸಿಗ್ತಾ ಇದ್ದಿಲ್ಲ, 400-500 ಅಡಿಗೆ ನೀರು ಸಿಗ್ತಾ ಇದೆ. ಯಾಕಂದರೆ ನಮ್ಮ ಕೆರೆಗಳಿಗೆ ನೀರು ಬಂದಿದೆ. ಅಲ್ಲಿಗೂ ಅವ್ರು ಏನೋ ಹೋರಾಟ ಮಾಡ್ತಾ ಇದ್ದಾರೆ. ಯಾರು ನಮ್ಮ ಮಾಜಿ, ಇವಾಗ ಹೇಳ್ತಾರಲ್ಲ ತಾವು ಮಹಾನ್ ಭಾವ, ಯಾರು ಮಾಜಿ ಸಂಸದರು, ಯಾರವರು, ಮುನ್ಸ್ವಾಮಿ ಸಾಹೇಬರು, ಅವರು ಅಧಿಕಾರದಲ್ಲಿ 5 ವರ್ಷ ಇದ್ರಲ್ಲಪ್ಪ. 5 ವರ್ಷ ಸೆಂಟ್ರಲ್ ಗೌರ್ಮೆಂಟು ಅವ್ರದ್ದೇ, ಸ್ಟೇಟ್ ಗೌರ್ಮೆಂಟು ಅವ್ರದ್ದೇ ಇತ್ತಲ್ಲ. 2019ರಲ್ಲಿ ಅವ್ರು ಗೆದ್ದಿದ್ದು. 2020ರಲ್ಲಿ ಕುಮಾರಸ್ವಾಮಿ 14 ತಿಂಗಳು ಆದಮೇಲೆ BJP ಸರ್ಕಾರ ಕೂತ್ಕೊಂತಲ್ಲ ಸ್ಟೇಟ್ನಲ್ಲಿ. ಡಬಲ್ ಇಂಜಿನ್ ಸರ್ಕಾರ ಇತ್ತಲ್ಲ ಇವ್ರದ್ದು. ಯಾಕೆ ತೊಗೊಂಡು ಬರಬೇಕಾಗಿತ್ತು? ಯಾರು ಇಟ್ಕೊಂಡ್ರು ನಿಮಗೆ ಅಧಿಕಾರದಲ್ಲಿ? 5 ವರ್ಷ ನೀವೇ ಇದ್ರತ್ತಲ್ದೆ ಅವಾಗ. ನೀವು ಪಾಪ ಭಾಳ ಬ್ಯುಸಿ ಇದ್ರು ಅವಾಗ. ಏನಂದರೆ ನಿಮಗೆ ಫುರ್ಸತ್ತೇ ಇದ್ದಿಲ್ಲ, ಫಿರೇನೇ ಇದ್ದಿಲ್ಲ ತಾವು. ಏನಂದರೆ ಬ್ಯುಸಿ ಏನಂದರೆ ಇವನು ಹಿಂದೂ, ಇವನು ಮುಸಲ್ಮಾನ, ಇವನು ಪಾಕಿಸ್ತಾನ, ಬರೀ ಇವ್ರ ಬಾಯಿನಲ್ಲಿ ಅದೇ ಬಂದಿದ್ದು. 5 ವರ್ಷ ಇದೇ ಮಾಡ್ಕೊಂಡು ಹೋಗಿದ್ದು. ಇಲ್ಲಿ ಸುಮಾರು ನಾವು ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಎಲ್ಲರೂ ಅಣ್ಣ ತಮ್ಮರು ಥರ ಜೀವನ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇವರೆಲ್ಲ ಬೆಂಗಳೂರಿಂದ ಬರ್ತಾರೆ. ಯಾರೋ ನಮ್ಮ MLC ಅನಿಲ್ ಕುಮಾರ್ ಸಾಹೇಬರು ಹೇಳಿದ್ರು, ಒಂದು ಬಂಗಾರಪೇಟೆ ಒಂದು ಫಂಕ್ಷನ್ನಲ್ಲಿ ಬೆಂಗಳೂರಿಂದ ಬರ್ತಾರೆ. ಅರ್ಧ ದಾರಿನಲ್ಲಿ ಒಂದು ಜೇಬ್ನಲ್ಲಿ ಪೆಟ್ರೋಲು, ಒಂದು ಜೇಬ್ನಲ್ಲಿ ಬೆಂಕಿಪಟ್ಟಣ, ಬರೋದು ಬೆಂಕಿ ಹಂಚ್ಬಿಡೋದು, ಹೋಗ್ಬಿಡೋದು, ಅಷ್ಟೇ ಅವ್ರ ಕೆಲಸ ಅವ್ರು ಮಾಡಿದ್ದು 5 ವರ್ಷದಲ್ಲಿ. ಇವಾಗ ಅವ್ರು ಪವರ್ನಲ್ಲಿ ಇದ್ರಲ್ಲ ಸ್ವಾಮಿ, ಇವಾಗ ಹೋರಾಟ ಮಾಡ್ತಾ ಇದ್ರಲ್ಲ. 5 ವರ್ಷ ನೀವು ಅಧಿಕಾರದಲ್ಲಿ ಇದ್ರಲ್ಲ, ಪವರ್ನಲ್ಲಿ ಇದ್ರಲ್ಲ, ತಗೊಂಡು ಬರ್ಬೇಕಾಗಿತ್ತು. ಇಟ್ಕೊಂಡಿದ್ರು ನಿಮಗೆ. ಸಂಸದರು ಅವ್ರ ಬಗ್ಗೆ ನಮಗೆ ಗೌರವ ಇದೆ. ಅವ್ರ ಬಗ್ಗೆ ಒಂದು ರೀತಿ ಒಂದು ಕೆಟ್ಟ ಮಾತು ಮಾತಾಡಲ್ಲ, ಒಳ್ಳೆ ಮನುಷ್ಯರು ಅವರು. ಅವರ ವ್ಯಕ್ತಿನಲ್ಲಿ ಇರೋದು ಅವ್ರು ಕೇಳ್ತಾ ಇರೋದು. ಅದ್ರ ಮಾಜಿ ಸದಸ್ಯರು ಸಲಾದೀನ್ ಬಾಬು ಸಾಹೇಬ್ರು ಇದ್ರು. ಅವರು ಮಾಡ್ತಾ ಇರೋದು ಪ್ರೋಗ್ರಾಮು ಗೌರ್ಮೆಂಟ್ ವಿರೋಧ ಮಾಡಿದ್ರು ಅವರು. ಇವಾಗ ನಮ್ಮ ಮನೆಯಲ್ಲಿ ನಾವು ಒಂದು ಕುಟುಂಬದಲ್ಲಿ ಇದ್ದೀರಿ.
ಏನಾದರೂ ಇರಲಿ, ಒಂದು ಫ್ಯಾಮ್ಲಿನಲ್ಲಿ ಕಾಂಗ್ರೆಸ್ ಪಾರ್ಟಿನಲ್ಲಿ ಇದ್ದೀರಿ, ಇಲ್ಲಿ ನಿಂತ್ಕೊಂಡು ನಾವು ಜಗಳ ಮಾಡಬೇಕು. ಕಾಂಗ್ರೆಸ್ ಪಾರ್ಟಿನಲ್ಲಿ ನೀವು ಪವರ್ನಲ್ಲಿ ಇದ್ದೀರಿ, ನಮಗೆ ಇದು ಕೊಡಿ, ನೀರು ಒಳ್ಳೆ ನೀರು ಕೊಡಿ, ಶುದ್ಧ ನೀರು ಕೊಡಿ ಅಂತ ಇಲ್ಲಿ ಕೇಳಬೇಕು. ನಮ್ಮ ನಾಯಕರು ಇದ್ದಾರೆ, ಯಾರು ನಮ್ಮ ಕೊತ್ತೂರ್ಜಿ ಮಂಜುನಾಥ್ ಸಾಹೇಬರು ಇದ್ದಾರೆ, ನಮ್ಮ ಉಸ್ತುವಾರಿ ಸಚಿವರು ಬೈತಿ ಸುರೇಶ್ ಅವರು ಇದ್ದಾರೆ, MLC ಅನಿಲ್ ಕುಮಾರ್ ಇದ್ದಾರೆ, ಮುಖ್ಯವಾಗಿ ನಮ್ಮ MLC ನಸೀರ್ ಅಹಮದ್ ಸಾಹೇಬರು CM ಸೆಕ್ರೆಟರಿ ಇದ್ದಾರೆ. ಕೇಳಬೇಕಾಗಿತ್ತು ಇಲ್ಲಿ ನಿಂತ್ಕೊಂಡು, ಅವ್ರ ಜೊತೆಯಲ್ಲಿ ಸೇರ್ಕೊಂಡು ಮೀಟಿಂಗ್ ಮಾಡೋದು ಏನು ಬೇಕಾಗಿತ್ತು ನಿಮಗೆ? ನಾವು ಯಾವ ಪಾರ್ಟಿನಲ್ಲಿ ಇದ್ದೀರಿ ಆ ಪಾರ್ಟಿನಲ್ಲಿ ಇದ್ದು ಅವ್ರು ಗಲ್ಪಡಿ ಹಿಡ್ಕೊಂಡು ಕೇಳೋದಕ್ಕಂತೂ ಹಕ್ಕಿದೆ ನಮಗೆ. ಕೇಳಬೇಕಾಗಿತ್ತು ನೀವು ಅವ್ರ ಜೊತೆಯಲ್ಲಿ ಸೇರಿಕೊಂಡು ನೀವು ಮೀಟಿಂಗ್ ಮಾಡೋದು. ಪೂರ್ತಿ ಕೋಲಾರದಲ್ಲಿ 70,000 ಮುಸ್ಲಿಮ್ಸ್ನಲ್ಲಿ ನೀವು ಒಬ್ಬರನ್ನ ಆ ವ್ಯಕ್ತಿನಲ್ಲಿ ಕೂತ್ಕೊಳಕ್ಕೆ ಹೋಗಿದ್ದು, ಬೇರೆಯವ್ರು ಯಾರೂ ಇಲ್ಲ. ಅದು ಆ ಪ್ರೋಗ್ರಾಮ್ಗೆ ನೀವು ನಮಗೆ ಕರೀತಾ ಇದ್ದೀರಾ. ಯಾವುದೇ ಕಾರಣಕ್ಕೂ ಆ ಪ್ರೋಗ್ರಾಮ್ಗೆ ನಾವು ರಿಜೆಕ್ಟ್ ಮಾಡಿದ್ರು. ಯಾಕಂದರೆ ಆ ಪ್ರೋಗ್ರಾಮ್ದಲ್ಲಿ ನಮ್ಮ ಇದು ಅಣ್ಣ ತಮ್ಮರ ಥರ ನಾವು ಜೀವನ ಮಾಡ್ಕೊಂಡು ಬಂದಿರೋದು. ನಮಗೆ ಇಲ್ಲಿ 5 ವರ್ಷ ಇವ್ರು ಏನು ಮಾಡಿದ್ರು ಸಂಸದರು, ಬರೀ ಹಿಂದೂ ಮುಸಲ್ಮಾನ ಇವನು ಪಾಕಿಸ್ತಾನ ಬಗ್ಗೆ ಬಹಳ ಈ ನಡುವೆ ಪ್ರಚಾರ ಮಾಡ್ತಾ ಇದ್ದಾರೆ. ನನಗೆಲ್ಲ ಡೌಟ್, ಇವರು ಪಾಕಿಸ್ತಾನ ಅವ್ರ ಹತ್ರ ಏನಾದರೂ ಕಮಿಟ್ಮೆಂಟ್ ಇರ್ಬೋದು ನಮ್ಮ ಮುನ್ಸಾಮಿ ಸಾಹೇಬ್ರಿಗೆ. ಯಾಕಂದರೆ ಇವಾಗ ನೋಡಿ, ನಮಗೆ ನಮ್ಮ MLA ಕೆಲಸ ಮಾಡಿಕೊಡ್ತಾ ಇದ್ದಾರೆ, ಅವ್ರ ಬಗ್ಗೆ ನಾನು ಪ್ರಚಾರ ಮಾಡ್ತಾ ಇದ್ದೀನಪ್ಪ, ಸತ್ಯ ಇದು. ನನ್ನ ಕೆಲಸ ಮಾಡಿಕೊಡ್ತಾ ಇದ್ದಾರೆ. ನೀವು ಪಾಕಿಸ್ತಾನವ್ರಿಗೆ ಬರೀ ಪಾಕಿಸ್ತಾನ ಅಂತ ನಿಮ್ಮ ಬಾಯಿನಲ್ಲಿ ಬರ್ತಾ ಇದೆಲ್ಲ, ಏನಾದರೂ ನನಗೆ ಡೌಟ್ ಆಗ್ತಾ ಇದೆ, ಏನಾದರೂ ಕಮಿಟ್ಮೆಂಟ್ ಇದೆಯಾ, ಏನಾದರೂ ಅಡ್ಜಸ್ಟ್ಮೆಂಟ್ ಇದೆಯಾ ನಿಮ್ಮದು ಅವ್ರದ್ದು ಅಂತ. ಯಾಕಂದರೆ ಬಿಡ್ರೆ ಇದೆಲ್ಲ. ಮೊನ್ನೆ ಯಾವುದೋ ಒಂದು ವೇದಿಕೆಯಲ್ಲಿ ನೀವು ನಿಂತ್ಕೊಂಡು ಹೇಳ್ತೀರಾ, ನೀವು ಅವನು ಜಮೀರ್ ಅಹಮದ್ ಎಷ್ಟು ದಿವಸ ಇರ್ತಾನೆ, ಯಾರು ಗೂಟೆ ಹೊಡ್ಕೊಂಡು ಇರೋದಿಲ್ಲ ಇಲ್ಲಿ. ನೀವು ಒಂದು ದಿವಸ ಹೋಗ್ತೀರಾ, ನಾನು ಒಂದು ದಿವಸ ಹೋಗ್ತೀನಿ, ಏನು ಸಾವು ಖಚಿತ. ಎಲ್ಲರೂ ಒಂದು ದಿವಸ ಹೋಗಬೇಕು, ಪುಣ್ಯ ಕೆಲಸ ಮಾಡಿಬಿಟ್ಟು ಹೋಗಬೇಕು. ಅವ್ರು ಮಾಡಿರೋ ಪುಣ್ಯ ಕೆಲಸ ಅವ್ರ ಕೆಳಗಡೆ ಧೂಳು ಸಮಾನ ಇಲ್ಲ ನಿಮ್ಮದು. ನೀವು ಅವ್ರ ಬಗ್ಗೆ ಸಿಂಗುಲರ್ ಆಗಿ ಮಾತಾಡ್ತೀರಾ ನೀವು, ಏನು ಅವ್ನು ಎಷ್ಟು ದಿವಸ ಇರ್ತಾನೆ. ನೋಡ್ರಿ, ನಿಮಗೂ ನಾವು ಗೌರವ ಕೊಡ್ತೀರಿ. ಸಂಸದರು, ಮಾಜಿ ಸಂಸದರು, ಮುನ್ಸಾಮಿ ಅವರು, ಸಾಹೇಬರು ಅಂತ ಹೇಳ್ತೀರಿ. ನಮಗೂ ಬಾಯಿ ಇದೆ, ನಮಗೂ ಮಾತಾಡೋಕ್ಕೆ ಬರ್ತದೆ. ಸಿಂಗುಲರ್ದಲ್ಲಿ ನಾವು ಮಾತಾಡ್ಬೋದು, ನಾವು ಮಾತಾಡೋದಿಲ್ಲ. ಯಾಕಂದರೆ ನಿಮಗೆ ನಾವು ಗೌರವ ಕೊಡ್ತಾ ಇದ್ದೀರಿ. ನೀವು ಆ ಗೌರವ ಉಳಿಸ್ಕೊಂಡು ಬೇಕಾಗಿದ್ರೆ ಉಳಿಸ್ಕೊಳ್ಳಿ, ಇಲ್ಲಾಂದರೆ ನಿಮ್ಮಿಷ್ಟ. ನೀವು ಮುಂದೆ ಈ ರೀತಿ ನೋಡಿ, ಮೊನ್ನೆ ಕ್ಲಾಕ್ ಟವರ್ದು ಎಲ್ಲೋ ಒಂದು ವ್ಯಕ್ತಿನಲ್ಲಿ ಮಾತಾಡಿದ್ರು, ಏನು ಅವ್ನು ಯಾರೋ ಒಬ್ಬನು ನಮ್ಮ ಅಂಜುಮನ್ ಅಧ್ಯಕ್ಷರು ಅವರು, ನಮ್ಮ ಅಂಜುಮನ್ ಇಸ್ಲಾಮಿಯಾ ಅಧ್ಯಕ್ಷರು ಅವರು, ಅವ್ರ ಬಗ್ಗೆ ಏನು ಹೇಳ್ತಾರೆ, ಯಾವುದೋ ಒಂದು ವೇದಿಕೆ ಮೇಲೆ ಅವ್ನು ಯಾರೋ ಒಬ್ಬನು ಬರ್ತಾನೆ, ಅವನು ಮುತ್ತಾತಂದು ಹೌದಪ್ಪ, ಅಲ್ಲಿ ಅವರು ಏನಿದೆ ಇದೇ ಸತ್ಯ ಹೇಳಿದ್ದಾರೆ. ಕ್ಲಾಕ್ ಟವರ್ ಮೇಲೆ ಹೋಗಿ ನೀವು ನೋಡ್ರಿ, ಏನು ಬೋರ್ಡ್ ಮೇಲಿನೇ ಬರ್ದಿದೆ, ಏನು ಕೋಲಾರ ಮುಸ್ತಫಾ ಸಾಹೇಬ್ರು ಅಂತ ಅವ್ರ ತಾತ ಅವ್ರು ಹೇಳಿರೋದು ಸತ್ಯನ ಇದೆ. ಇವಾಗ ನಿಮ್ಮ ಅಪ್ಪದು ನಿಮ್ಮ ತಾತದು ಏನಾದರೂ ಇದ್ರೆ ನೀವು ತೋರಿಸ್ರಿ, ಪರವಾಗಿಲ್ಲ. ಏನು ಅದ್ರಿಗೆ ಇದೆಲ್ಲ ಮಾತಾಡೋದು ಬಿಡ್ರಿ. ಕೋಲಾರ ಇದು ಎಲ್ಲ ನಾವು 92ನಲ್ಲಿ ಒಂದು ಗಲಾಟೆ ಹಿಂದೂ ಮುಸ್ಲಿಮ್ಸ್ ಆಯಿತು. ಅದಾದಮೇಲೆ ಯಾರಿಗೂ ಅವ್ರಿಗೂ ಬುದ್ಧಿ ಇಲ್ಲ, ಅವ್ರು ಮಾಡ್ಕೊಂಡ್ಬಿಟ್ರು. ಏನು ಇವತ್ತು ಎಲ್ಲರೂ ಅಣ್ಣ ತಮ್ಮರ ಥರ ನಾವು ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ಸುಮ್ಮನೆ ಇಲ್ಲಿ ಬರೋದು, ನೀವು ಬೆಂಕಿ ಇಕ್ಬಿಡೋದು, ಅದೆಲ್ಲ ಕೆಲಸ ಮಾಡಿಬಿಡ್ರಿ. ನೀವು ಪವರ್ನಲ್ಲಿ ಇದ್ರು 5 ವರ್ಷ ಇದ್ರು, ನೀವು ಮಾಡಬೇಕಾಗಿತ್ತು, ತೊಗೊಂಡ್ಬರ್ಬೇಕಾಗಿತ್ತು. ಇವಾಗ ನಾವು ಕರ್ನಾಟಕದಲ್ಲಿ ಇದ್ದೀರಪ್ಪ, ನಮಗೆ ಹಾಕಿರೋದು ಯಾವುದು, ಕಾವೇರಿ ನೀರು ಬೆಂಗಳೂರು ಗಂಟ ಬಂದಿದೆ, ಕೋಲಾರಿಗೆ ಕೊಡ್ರಿ ಅಂತ ಕೇಳಕ್ಕೆ ಹಾಕಿದ್ದೆ. ಕೃಷ್ಣಾ ನದಿ ಆಂಧ್ರನಲ್ಲಿ ಇರೋದು, ಆಂಧ್ರ ನೀರು ತೊಗೊಂಡ್ಬರೋಕ್ಕೆ ಇವ್ರು ಕೇಳ್ತಾ ಇರೋದು. ಆಯಿತು, ಹಂಗನ ಆಗಲಿ, ನೀವು ಪವರ್ನಲ್ಲಿ ಇದ್ರಲ್ಲ ತೊಗೊಂಡ್ಬರ್ಬೇಕಾಗಿತ್ತು. ನೀವು 5 ವರ್ಷ 2 ಗೌರ್ಮೆಂಟು ನಿಮ್ಮದೇ, ಸ್ಟೇಟ್ ಗೌರ್ಮೆಂಟು ನಿಮ್ಮದೇ ಇತ್ತು, ಸೆಂಟ್ರಲ್ ಗೌರ್ಮೆಂಟು ನಿಮ್ಮದೇ ಇತ್ತು, ತೊಗೊಂಡ್ಬರ್ಬೇಕಾಗಿತ್ತು. ಯಾರು ಹಿಡ್ಕೊಂಡಿದ್ರು ನಿಮಗೆ? ಇವತ್ತು ನೀವು ಏನು ಹೇಳ್ತೀರಾ, ನೀರಿಗೆ ತೊಂದರೆ ಇದೆ, ಶುದ್ಧ ನೀರು ಬೇಕು. ಆಯಿತು, ನಮ್ಮ ಗೌರ್ಮೆಂಟ್ ಇದೆ, ಅದು ಅನುಕೂಲ ಮಾಡಿಕೊಡ್ತಾರೆ. ಏನೇನು ಅನುಕೂಲ ಮಾಡಿಕೊಡ್ಬೇಕು ಜನತೆಗೆ ಅದು ಮಾಡಿಕೊಡ್ತಾರೆ. ಇಷ್ಟು ನನಗೆ ನೀವು ಕ್ವಶನ್ ಕೇಳಿದ್ಗೆ ನಾನು ಉತ್ತರ ಕೊಡ್ತಾ ಇದ್ದೀನಿ. ಬಟ್ ಇದರಲ್ಲಿ ಏನಾದರೂ ತೊಂದರೆ ಆಗಿದ್ರೆ, ಯಾರಿಗಾನ ಏನಾದರೂ ಅವ್ರ ಮನಸ್ಸಿಗೆ ನೋವಾಗಿದ್ರೆ, ನಾನು ಜನತೆ ಹತ್ರ ಕ್ಷಮೆ ಕೇಳ್ತೀನಿ, ಯಾವ ಲೀಡ್ರ್ ಹತ್ರನೂ ಕ್ಷಮೆ ಕೇಳಲ್ಲ. ಯಾಕಂದರೆ ನಾನು ಹೇಳ್ತಾ ಇರೋದ್ರಲ್ಲಿ ಸತ್ಯ ಇದೆ, ಸುಳ್ಳು ಹೇಳೋದು ಮಾತೇ ಇಲ್ಲ. ನನ್ನ ಜವಾಬ್ದಾರಿ ನೋಡಿ, ನಾನು ಮಾಮೂಲಿ ಒಂದು ವಾರ್ಡ್ ಕೌನ್ಸಿಲರು ಅಲ್ಲಾರೆ. 2022ರಲ್ಲಿ 23ರಲ್ಲಿ ಮಳೆ ಫುಲ್ ಬಂದು ಆ ರಾಮತ್ ನಗರದಲ್ಲಿ, ಶಾಂತಿನಗರದಲ್ಲಿ ನೀರು ಹೋಗ್ಬಿಡ್ತು. ಅವಾಗ ಇವಾಗ ಮಾಜಿ ಆಗಿದ್ದೀರಾ, ಅವಾಗ ಪ್ರೆಸೆಂಟ್ MP ಇದ್ರು. ನಿಮ್ಮ ಯೋಗ್ಯತೆಗೆ ಅಲ್ಲಿ ಬಂದು ಪಾಪ ಬಡವ್ರ ಮನೆಯಲ್ಲಿ ನೀರು ಹೋಗ್ಬಿಟ್ಟಿತ್ತು. ಅವಾಗ ಬಂದು ನೋಡಿಲ್ಲ ನೀವು, ಬಿಡಿ, ಅವರು ಮುಸ್ಲಿಮು. ಇಲ್ಲೇ ಕುವೆಂಪು ನಗರದಲ್ಲಿ ಹಿಂದೂ ಇದಾರಲ್ಲ ಪಾಪ, ಇಲ್ಲನ್ನ ಬಂದು ನೋಡಬಾರ್ದಾ? ಬರೀ ಜಾತಿ ರಾಜಕಾರಣ ಮಾಡೋಕ್ಕೆ, ಕ್ಯಾಸ್ಟಿಸಮ್ ಮಾಡೋಕ್ಕೆ ಬಂದಿರೋದೇನ್ರ ನೀವು ಕೋಲಾರ್ಗೆ? ನೋಡಿ, ಅದ್ರಿಗೆ BJP ಪಾರ್ಟಿನೇ ನಿಮಗೆ ಎಲ್ಲಿ ಇಗಬೇಕು,
2024ರಲ್ಲಿ ರಿಜೆಕ್ಟ್ ಮಾಡಿ ಟಿಕೆಟ್ ಇಲ್ದಿರ ಮಾಡಿ ಎಲ್ಲೋ ಒಂದು ಕೊನೆಯಲ್ಲಿ ಇಕ್ಕಿದ್ದಾರೆ. ಆದ್ರೂ ನೀವು ಬಂದು ಇಲ್ಲಿ ಏನೇನೋ ಒಂದು ಕಿತಾಪಟ್ಟಿ ಮಾಡ್ತಾ ಇರ್ತೀರ. ಬಟ್ ಒಳ್ಳೇದು ಮಾಡಿ, ನಾನೇನು ಹೇಳ್ತೀನಿ, ಒಳ್ಳೇದು ಮಾಡಿಬಿಟ್ಟು ಹೋಗಿ. ಒಂದು ದಿವಸ ನೀವು ಸೋತೋಗ್ತೀರ, ನಾವು ಸೋತೋಗ್ತೀರಿ, ಏನು ತೊಗೊಂಡೋಗಲ್ಲ. ಆ ದೇವರ ಹತ್ರ ಹೋಗಿ ಮುಖ ತೋರಿಸ್ಬೇಕು ನಾವು. ಏನೇನು ಮಾಡಿರ್ತೀರಿ ಇಲ್ಲಿ ಪುಣ್ಯ ಕೆಲಸ ಅದೇ ಬರೋದು ನಮ್ಮ ಜೊತೆಯಲ್ಲಿ. ಅದಕ್ಕೆ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ಎಲ್ಲರೂ ಏನು ಜಾತಿ ಮಧ್ಯದಲ್ಲಿ ವಿಷ ಬೀಜ ಹಾಕಕ್ಕೆ ಹೋಗಬೇಡಿ ದಯವಿಟ್ಟು.